12,82,000 ಮೆಟ್ರಿಕ್ ಟನ್ ಸಪ್ಲೈ ಆಗಿತ್ತು. ಅಷ್ಟೇ ಇತ್ತು. ಅಂದ್ರೆ ಅವಾಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ 12,82,000 ಟನ್ ಇದ್ರೆ 24-25ರಲ್ಲಿ 19,16,000 ಮೆಟ್ರಿಕ್ ಟನ್ ಅಷ್ಟು ಸಪ್ಲೈ ಆಗಿದೆ. ಅಂದ್ರೆ ಸೇಮ್ ಏರಿಯಾ ಇದ್ರೂ ಕೂಡ ಇಲ್ಲಿ ನಮ್ಮ ಕೇಂದ್ರದಲ್ಲಿ NDA ಸರ್ಕಾರ ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರದ ಸಪ್ಲೈ ಹೆಚ್ಚಾಗಿದೆ. ಈ ವರ್ಷ ಕೂಡ ಅಷ್ಟೇ ನಮ್ಮ ಏನ್ ರಿಕ್ವೈರ್ಮೆಂಟ್ ನೀವೇನು ಕೊಟ್ಟಿದ್ರಿ ಪ್ರೋರಾಟಾ ಬೇಸಿಸ್ ಮೇಲೆ ಅದಕ್ಕಿಂತನೂ ಹೆಚ್ಚು ಇವತ್ತು ಸಪ್ಲೈ ಆಗಿದೆ. ಇದರಲ್ಲಿ ಶಾರ್ಟೇಜ್ ಬಂದಿದ್ದೆ ಎಲ್ಲಿ ಮಾನ್ಯ ಅಧ್ಯಕ್ಷರೇ? ಈ ಶಾರ್ಟೇಜ್ ಬಂದಿದ್ದು ಮಾನ್ಯ ಬೆಲ್ಲದವರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ನಾನು. ಅವ್ರು ಒಪ್ಪೋದಾದ್ರೆ ಸರ್ ನಾ ಮಾತಾಡಾದ್ಮೇಲೆ ಮುಗಿಸ್ತೇನೆ. ನಾನು ಭಾಳ ಟೈಮ್ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಏನು ಪಾಲಿಸಿ ಮಾಡಿದ್ದಾರೆ, ಯಾಕೆ ಇವತ್ತು ಶಾರ್ಟೇಜನ್ನು ಎಲ್ಲ ಕಡೆ ಅನುಭವಿಸ್ತಾ ಇದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಅದನ್ನು ಓಪನ್ ಆಗಿ ನಿಮ್ಮ ಮಂತ್ರಿಗಳು ಮಾತನಾಡಿದ್ದಾರೆ. ಅದನ್ನೆಲ್ಲ ಗಮನದಾಗ ಇಟ್ಕೊಳ್ರಿ ಸರ್. ಮಾನ್ಯ ಮಂತ್ರಿಗಳು ಹೇಳಿದಂಥ ವಿಷಯ ಸರಿ ಇದೆ. ಇವತ್ತು ಗೊಬ್ಬರದ ಬಗ್ಗೆ ಅದನ್ನು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಿನ್ನೂ ನಮ್ಮ ರೈತರಿಂದ ಬೇಕಾದಂಥ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಹಂಗಂಥೇಳಿ ಗೊಬ್ಬರದ ಸಪ್ಲೈ ಏನು ಕಡಿಮೆ ಆಗಿಲ್ಲ. ಮೊದಲಿನಕ್ಕಿಂತನೂ ಗೊಬ್ಬರದ ಸಪ್ಲೈ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ರಾಜ್ಯನೇ ಏನು ರಿಕ್ವೈರ್ಮೆಂಟ್ ಕೊಟ್ಟೇವಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಗೊಬ್ಬರ ಇವತ್ತು ಸಪ್ಲೈ ಆಗಿದೆ. ಈ ನೆಗ್ಲೆಕ್ಟ್ ಆಗಿದ್ದು ಇದರಲ್ಲಿ ಬೇಕಾದಂಥ ಇದಕ್ಕೆ ಟ್ವೀಟ್ ಕೂಡ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ನಿಂದ ಆಗಿದ್ದಿದೆ. ಈ ನೆಗ್ಲೆಕ್ಟ್ ಗೊಬ್ಬರದ ಶಾರ್ಟೇಜ್ ಆಗಿದ್ದು ಮಾನ್ಯ ಅಧ್ಯಕ್ಷರೇ ಹೆಚ್ಚಾಗಿ ಆಗಿದ್ದು ಬಯಲು ಸೀಮೆ ಪ್ರದೇಶದಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ, ಕೊಪ್ಪಳದಲ್ಲಿ, ಯಾದಗಿರಿಯಲ್ಲಿ, ಧಾರವಾಡ, ಗದಗ, ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಗೊಬ್ಬರದ ಶಾರ್ಟೇಜ್ ಆಯಿತು. ಮಾನ್ಯ ಅಧ್ಯಕ್ಷರೇ ತಾವು ಕೂಡ ಉತ್ತರ ಕರ್ನಾಟಕದಿಂದ ಬಂದವರು ಅದೇರಿ. ನಾನು ಈ ಸಂದರ್ಭದಲ್ಲಿ ಕೆಲವು ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಇದ್ರ ಬಗ್ಗೆ ಭಾಳ ನಾವು ಸೂಕ್ಷ್ಮವಾಗಿ ಈ ವಿಚಾರವನ್ನು ನಾವು ಗಮನಿಸಬೇಕಾಗ್ತೈತಿ. ಇದು ಇವತ್ತು ಅತ್ಯಂತ ದುಃಖದಿಂದ ಹೇಳೋದಂತಂದ್ರೆ ಎಲ್ಲಿ ರೈತರದ್ದು ಹೆಚ್ಚು ಪ್ರಾಬ್ಲಮ್ ಐತಿ ಅದೇ ಏರಿಯಾದಲ್ಲಿ ಇವತ್ತು ಗೊಬ್ಬರದ ಶಾರ್ಟೇಜ್ ಹೆಚ್ಚೈತಿ. ಬಯಲುಸೀಮೆ ಪ್ರದೇಶದಲ್ಲಿ ನಾವು 2023ರಿಂದ 2025 ತನಕ ರೈತರ ಸುಸೈಡ್ ಸಂಖ್ಯೆ ನೋಡಿದ್ರೆ 1,115 ಜನ ರೈತರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ರೈತರು ಸುಸೈಡ್ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಹೇಳಿದ್ರಿ. ಈಗ ನಮ್ಮ ನಾಯಕರು 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ. ಆದರೆ ಎಷ್ಟು ಬೇಜವಾಬ್ದಾರಿಗಳಿಂದ ಮಂತ್ರಿಗಳು ಅದ್ರ ಬಗ್ಗೆ ಹೇಳ್ತಾರಂದ್ರೆ 5 ಲಕ್ಷ ರೂಪಾಯಿ ಸಿಗ್ತೈತಂತೆ ಸುಸೈಡ್ ಮಾಡ್ಕೊತಾರಂಥೇಳಿ ನಿಮ್ಮ ಮಂತ್ರಿಗಳು ಹೇಳ್ತಾರೆ. ಯಾವ ಮಂತ್ರಿಗಳು ಹೇಳ್ಯಾರಂತೆ ಹೆಸರು ಹೇಳ್ಬೇಕಂದ್ರೆ ನಾನು ಹೇಳ್ತೇನೆ. ನಿಮ್ಮವರ ಮಂತ್ರಿಗಳು 5 ಲಕ್ಷ ರೂಪಾಯಿ ಸಿಗ್ತೈತಿ ಅಂಥೇಳಿ ರೈತರು ಸುಸೈಡ್ ಮಾಡ್ಕೊತಾರೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ಏನು ಸಂದೇಶ ನಾವು ಕೊಡ್ತೀವಿ? ಈ ರೀತಿ ಹೇಳ್ತಾರಂತಂದ್ರೆ ಎಷ್ಟು ಬೇಜವಾಬ್ದಾರಿಯಿಂದ ಹೇಳ್ತಾರೆ. ಇವ್ರು ಈ ರೀತಿ ಹೇಳ್ತಾರಂತ ಕೂಡ ಅಧಿಕಾರಿಗಳಿಗೆ ಸಡ್ಲು ಸಿಕ್ಕಂಗೆ ಆಗ್ತೈತಿ. ಅವ್ರೇನು ಲಕ್ಷ್ಯ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಇದೇನು 1,115 ಡೆತ್ ಏನಾಗ್ಯಾವಲ್ಲ, ಈ ಡೆತ್ದಲ್ಲಿ ಅತ್ಯಂತ ಹೆಚ್ಚು ಡೆತ್ ಆಗಿದ್ದು ನಿಮ್ಮ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆಯಲ್ಲಿ 248 ಡೆತ್ಗಳಾಗಿದ್ದಾವೆ. ಅದ್ರ ನಂತರ ಬೆಳಗಾವಿಯಲ್ಲಿ 193 ಸಾವುಗಳಾಗಿದ್ದಾವೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 173 ಸಾವುಗಳಾಗಿದ್ದಾವೆ. ನಮ್ಮ ಪ್ರಿಯಾಂಕ ಖರ್ಗೆ ಅವರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸಾವುಗಳಾಗಿದ್ದಾವೆ ಕಲಬುರಗಿಯಲ್ಲಿ. ಈ ರೀತಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಗೊಬ್ಬರದ ಸಪ್ಲೈದಲ್ಲಿ ದೊಡ್ಡ ಪ್ರಮಾಣದ ಶಾರ್ಟೇಜ್ ಆಗಿದೆ. ಬಯಲು ಸೀಮೆ ಜಿಲ್ಲೆಗಳಿಗೆ ದೊಡ್ಡ ಪ್ರಮಾಣದ ಸಪ್ಲೈ ಶಾರ್ಟೇಜ್ ಆಗಿದೆ. ಹಾಗಾಗಿ ಈ ಸಪ್ಲೈ ಶಾರ್ಟೇಜ್ ಏನೈತಲ್ಲ, ಇವತ್ತು ರೈತರ ತೊಂದರೆ ಏನೈತಲ್ಲ, ಇದು ಅವೈಲಬಿಲಿಟಿ ತೊಂದರೆ ಅಲ್ಲ, ಇದು ಡಿಸ್ಟ್ರಿಬ್ಯೂಷನ್ ಮತ್ತು ಮ್ಯಾನೇಜ್ಮೆಂಟು ಇದ್ರದ್ದು ತೊಂದರೆಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಹಾಹಾಕಾರ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.